ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಜನ್ ಲಾಕ್ಸ್. ಇವತ್ತು ಇವತ್ತಿನ ಲಾಗ್ ಬಂದ್ಬಿಟ್ಟು ನಾವು ನಮ್ಮ ಸ್ಕೂಲಲ್ಲಿ ಕಳ್ಕೊಂಡಿರೋ ಮೆಮೊರೀಸ್ನ ಕ್ರಿಯೇಟ್ ಮಾಡೋಕ್ಕೆ ಅಂತ ಹೋಗ್ತಿದ್ವಿ. ಇವತ್ತು ಬಂದು ಆಗಸ್ಟ್ 15 ಆಗಿರೋದ್ರಿಂದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಾವು ಸ್ಕೂಲ್ ಡೇಸಲ್ಲಿ ಇದ್ದಾಗ ಅಷ್ಟಾಗಿ ಎಂಜಾಯ್ ಮಾಡಿಲ್ಲ. ಸೊ ಇವತ್ತು ಅದೇ ಮೆಮೊರೀಸ್ನ ರಿಕ್ರಿಯೇಟ್ ಮಾಡೋಕ್ಕೆ ಇಲ್ಲ, ಸೊ ಅದನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಸ್ಕೂಲ್ ಬಂದ್ಬಿಟ್ಟು ಸನ್ ಫಿಲಮಿನಾ ಸ್ಕೂಲ್ ಅಂತ ಕುಂಬ್ಳಗೂಡಲ್ಲಿ ಲೊಕೇಟ್ ಆಗಿದೆ. ಬನ್ನಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ, ಯಾವ ಥರ ಮೀನ್ಸ್ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ. ಆ್ಯಂಡ್ ನಿಮಗೂ ತೋರಿಸ್ತೀನಿ ಬನ್ನಿ. ಆಮೇಲೆ ಇನ್ನೊಂದು ಇದು ಬಂದು ನಮ್ಮ ಅಕ್ಕ, ಶಾರ್ಟ್ ಆಗಿ ನಾವು ಬೋಡಿ ಅಕ್ಕ ಅಂತ ಕರಿತೀವಿ. ಆ್ಯಕ್ಚುಲ್ ಆಗಿ ಬಂದು ಹರ್ಷಿತಾ ಅಂತ. ನನ್ನ ಹೆಸರು ಬಂದು ಮಂಜುನಾಥ್ ಪಿ ಅಂತ. ನಾನು 2019ಇಂದ 2020ವರೆಗೂ ಇದೇ ಸ್ಕೂಲಲ್ಲಿ ಓದಿರೋದು. ಆ್ಯಸ್ ಎ ಸ್ಕೂಲ್ ಕ್ಯಾಪ್ಟನ್ ಆಗಿ ಈ ಸ್ಕೂಲಲ್ಲಿ ಇದ್ದೆ. ಸೊ ನಾನು ಕ್ಯಾಪ್ಟನ್ ಆದಾಗ ಏನೇನು ಮಾಡ್ತಿದ್ದೆ, ಯಾವ ಪ್ಲೇಸಲ್ಲಿ ಇದೆ ಅಂತ ಎಲ್ಲ ಕ್ರಿಯೇಟ್ ಮಾಡ್ತೀನಿ. ಬನ್ನಿ. ಫೈನಲಿ ನಾವು ಸ್ಕೂಲ್ ರೀಚ್ ಆಗ್ಬಿಟ್ಟಿದ್ದೀವಿ. ಬನ್ನಿ ನಮ್ಮ ಸ್ಕೂಲ್ ಹೆಂಗಿದೆ ಅಂತ ತೋರಿಸ್ತೀನಿ. ಅದಕ್ಕೆ ಲೇಟ್ ಆಗಿದ್ದು, ಇಲ್ಲ ಅಂದಿದ್ರೆ ನಾವು ಅಷ್ಟೊತ್ತಿಗೆ ಬರ್ಬೋದಿತ್ತು. ಓಕೆ, ಇನ್ನೇನಿಲ್ಲ, ಸ್ಕೂಲ್ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಸ್ಕೂಲು. ಫುಲ್ ಕ್ರೌಡು ಸಕ್ಕದಾಗಿದೆ. ಬಟ್ ಡಿಫ್ರೆಂಟ್ ಆಗಿ ಏನ್ ಮಾಡಿದ್ದಾರೆ ಈ ಸಲ ಅಂದ್ರೆ ಈ ಫ್ಲಾಗ್ ಹಾಸ್ಟಿಂಗ್ ಬಂದ್ಬಿಟ್ಟು ಸಕ್ಕದಾಗಿ ಮಾಡಿದ್ದಾರೆ. ಸ್ಪೆಷಲ್ ಫ್ಯಾನ್ಸಿ ಡ್ರೆಸ್ ಬೈ ಶ್ರಾವಂತಿ ಫ್ರಮ್ ಗ್ರೇಡ್ 3 ರಿಪ್ರೆಸೆಂಟಿಂಗ್ ಅವರ್ ನ್ಯಾಷನಲ್ ಬರ್ಡ್ ಪಿಕಾಕ್. ಈ ಎಲ್ಲ ಮಕ್ಳುಗಳನ್ನ ನೋಡ್ತಿದ್ರೆ ನನಗೆ ಒಂಥರ ಫೀಲ್ ಆಗ್ತಿದೆ. ಸ್ಕೂಲ್ ಡೇಸ್ ಅಲ್ಲೆಲ್ಲ ಏನ್ ಸಕ್ಕತ್ತಾಗಿ ಮಾಡ್ತಿದ್ರು. से भारत भूमि की शान है, भारत माँ की रक्षा में ಮಕ್ಕಳನ್ನ ನೋಡ್ತಿದ್ರೆ ನಮ್ಮನ್ನ ನೋಡ್ಕೊಂಡಿರೋ ಥರ ಅನಿಸುತ್ತೆ. ವೆರಿ ಕ್ಯೂಟ್. I request everyone to cheer up the little ones. Appreciate them. Next, we have Tina and Wilmer and Jai Patrick representing the Christian religion. Next, we have Nancy and Siva representing the national religion. So we have Sanjiva and Rivan representing the national companion कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं. Now we have Faizi and Mansiba representing
cultural, animal, ಈಗ ಮಾಡಿರೋ ಫ್ಯಾಷನ್ ಶೋ ಎಲ್ಲ ನೋಡಿದ್ರಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಕ್ಯೂಟ್ ಆಗಿ ಡ್ರೆಸ್ ಎಲ್ಲ ಮಾಡ್ಕೊಂಡು ಮೇಕಪ್ ಎಲ್ಲ ಮಾಡ್ಕೊಂಡು ಸಖತ್ತಾಗಿ ಬಂದಿದ್ದಾರೆ. ಇದನ್ನು ನೋಡ್ತಿದ್ರೆ ನಮಗೆ ಫ್ರೀಡಮ್ ಫೈಟರ್ಸು ಮತ್ತು ನಮ್ಮ ನ್ಯಾಷನಲ್ ಸಿಂಬಲ್ಸ್ ಎಲ್ಲ ಏನೇನಿದೆ ಎಲ್ಲ ಮತ್ತೆ ನೆನಪು ಬರ್ತಿದೆ, ರಿಕಾಲ್ ಆಗ್ತಿದೆ. ನಾವೆಲ್ಲ ಮಾಡಿಸ್ತಿದ್ದೋ, ಬಟ್ ಇವಾಗ ಅದನ್ನೇ ನಾವು ನೋಡ್ತಿದ್ದೀವಿ, ಅದನ್ನು ರಿಕಾಲ್ ಆಗ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮ್ಯಾನೇಜ್ಮೆಂಟ್ ಸರ್ಗೆ ಸನ್ಮಾನ ಮಾಡ್ತಿದ್ದಾರೆ. ಸನ್ಮಾನ ಮಾಡಿಬಿಟ್ಟು ಇವರು ಗೆಸ್ಟ್ ಬಂದಿದ್ದಾರಲ್ಲ, ಗೆಸ್ಟ್ಗೂ ಸನ್ಮಾನ ಮಾಡ್ತಾರೆ. ಆಮೇಲೆ ಅದಾದಮೇಲೆ ಅವ್ರದ್ದೆಲ್ಲ ಸ್ಪೀಚ್ ಇರುತ್ತೆ, ಬನ್ನಿ ನೋಡೋಣ. ಹಾಗೂ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಕೃಷ್ಣಪ್ಪ ಸರ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು, ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಪೋಷಕರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬಂಧುಗಳೇ, ಈ ದಿನದ ವಿಶೇಷ ತಮಗೆಲ್ಲರಿಗೂ ತಿಳಿದಿರುವಂಥದ್ದೇ. 100 ತೆಗೆದಿದ್ದಾರಂತೆ, ಸೈನ್ಸ್ ಅಲ್ಲಿ 100 ತಗೊಂಡಿದ್ದಾರಂತೆ. ನಿಜವಾಗ್ಲೂ ಸಂತೋಷ ಆಗ್ತದೆ. ಯಾಕೆಂದ್ರೆ ವಿದ್ಯಾಭ್ಯಾಸನೇ ಮುಖ್ಯ. ನಮ್ಮ ಈ ದೇಶ ಏನಾದ್ರೂ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಬೇಕು ಅಂದ್ರೆ ಇಂದಿನ ಮಕ್ಕಳು ನೀವು ಮುಂದೆ ಪ್ರಜೆಗಳಾಗಿ ಈ ರಾಷ್ಟ್ರವನ್ನ ಕಟ್ಟುವಂತ ಕೆಲಸ ಮಾಡಬೇಕು. ಅದಕ್ಕೆ ಶಿಕ್ಷಣನೇ ಅಡಿಪಾಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆದ್ರಿಂದ ನೀವೆಲ್ಲರೂ ಉತ್ತಮವಾದಂತ ವಿದ್ಯಾಭ್ಯಾಸವನ್ನ ಪಡೆದು, ಉನ್ನತವಾದ ಶಿಕ್ಷಣವನ್ನ ಪಡೆದು, ಈ ದೇಶದ, ಈ ಶಾಲೆಯ ಮತ್ತು ಈ ಕುಂಬಳಗೋಡು ಗ್ರಾಮದ, ಈ ಪಂಚಾಯಿತಿ ಎಲ್ಲ ಗೌರವವನ್ನ ತಂದು ನಿಮ್ಮ ತಂದೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಈ ಸ್ವತಂತ್ರ ದಿನಾಚರಣೆಗೆ ಬಂದಿದ್ದಾರೆ. ಪುಟಾಣಿ ಮಕ್ಕಳವರ, ಯಾವತ್ತೂ ನಮ್ಮ ಮಕ್ಕಳವರ ಭವಿಷ್ಯವೇ ಉಜ್ವಲವಾಗಿ ಬೆಳೀಲಿ. ಅತಿ ಹೆಚ್ಚು ಮಾರ್ಕ್ಸ್ ಅನ್ನು ತೆಗೆದಂತ ನಿರ್ಮಾ, ಕುಸುಮಾ, ಓಲ್ಡ್ ಕ್ಯಾಪ್ಟನ್ ನಿಸರ್ಗ ಇವರೆಲ್ಲರೂ ಬಂದಿದ್ದಾರೆ. ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿ, ನಿಮ್ಮ ಬದುಕು ಬಂಗಾರವಾಗಲಿ ಅಂತ ಆಶಿಸಿ, ನಿಮಗೆಲ್ಲರಿಗೂ ಭಗವಂತ ಭಾರತ ಅಂದ್ರೆ ಒಳ್ಳೆದನ್ನು ಮಾಡಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. बोलो भारत माता की जय, महात्मा गांधी की जय, महात्मा गांधी की जय, सुभाष चंद्र बोस की जय, जवाहरलाल वल्लभ पटेल की जय. ಆ್ಯಂಡ್ ಗೈಸ್, ಇವಾಗ ನಮ್ಮ ಸ್ಕೂಲಲ್ಲಿ ಏನೇನು ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂದರೆ, ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ, ಏರೋಬಿಕ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ, ಮತ್ತು ಮಾರ್ಚ್ ಫಾಸ್ಟು ಅವೆಲ್ಲ ಇರುತ್ತಲ್ಲ, ಅವೆಲ್ಲ ಬಂದ್ಬಿಟ್ಟು ಬೇರೆ ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಯಾಕೆ ಅಂದರೆ ಇದು ಕಾಪಿರೈಟ್ ಇಶ್ಯೂ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಹಾಕಿ ಅದರಲ್ಲಿ ಈ ವಿಡಿಯೋದಲ್ಲಿ ಲಿಂಕ್ ಹಾಕ್ತೀನಿ. ಅದೆಲ್ಲ ಎಲ್ಲೆಲ್ಲಿ ತೋರಿಸ್ತಿದೆ ಅಂತ ಎಲ್ಲ ಲಿಂಕ್ ಹಾಕ್ತೀನಿ, ಅದರಲ್ಲಿ ನೋಡಿ. ಓಕೆ, ಕೊನೆಗೆ ಬಂದಿದ್ದೀವಿ. ಎಲ್ಲ ಗ್ರೂಪ್ ಫೋಟೋಸ್ ತೆಗೆಸ್ಕೊತಿದ್ದಾರೆ. ಇವಾಗ ಗ್ರೂಪ್ ಫೋಟೋಸ್ ತೆಗೆಸಾದ್ಮೇಲೆ ಫೈನಲ್ ಟಚ್ ನಮ್ದು ಇರಲೇಬೇಕಲ್ವಾ. ಸೊ ಬನ್ನಿ ನಮ್ಮ ಫೈನಲ್ ಟಚ್ನ ನೋಡ್ಕೊಬಿಡೋಣ. ಫೈನಲ್ ಟಚ್ ಮಾಡಿಬಿಟ್ಟು ಮನೆಗೆ ಹೋಗೋಣ.